ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಪರಿಚಯ ಮಾಡ್ತಾ ಇರೋದು 15 ಗುಂಟೆ ಖಾಲಿ ಜಾಗ. ಈ ಪ್ರಾಪರ್ಟಿ ಲೊಕೇಶನ್ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಮೈಸೂರು ಗೋಣಿಕೊಪ್ಪ ಸ್ಟೇಟ್ ಹೈವೇ. ಈ ಸ್ಟೇಟ್ ಹೈವೇಯಿಂದ ಪ್ರೈವೇಟ್ ರೋಡು ಇವರದೇ ಜಾಗಕ್ಕೆ ನೋಡಿ, ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಇದು 5 ಎಕರೆ ಸಿಂಗಲ್ ಬೌಂಡ್ರಿ. ಇದರಲ್ಲಿ 15 ಗುಂಟೆ ಕಟ್ ಮಾಡಿ ಕೊಡ್ತಾರೆ. ನೋಡಿ, ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ಈ ಸ್ಟೇಟ್ ಹೈವೇಯಿಂದ ಪಕ್ಕದಲ್ಲೇ ರೋಡ್ ಇದೆ. ಇದೇ ಪ್ರಾಪರ್ಟಿ. ಇದರಲ್ಲಿ 15 ಗುಂಟೆ ಕಟ್ ಮಾಡಿ ಕೊಡ್ತಾರೆ. ಮಧ್ಯದಲ್ಲಿ ರೋಡ್ ಬಿಟ್ಟಿದ್ದಾರೆ ನೋಡಿ. ಇದೆಲ್ಲ ಹೊಲ ಎಲ್ಲ ಜೋಳ ಹಾಕಿದ್ದಾರೆ. ಈಗ ಬಲಗಡೆ ಕಾಣ್ತಾ ಇರೋದು 15 ಗುಂಟೆ, ಅದೇ ಸೇರಿಗೆ ಇರೋದು. ನನಗೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿ ತೋರಿಸ್ತೀನಿ. ಈಗ ನಡ್ಕೊಂಡೋಗಿ ಈಗ ಫುಲ್ಲು ವೀಡಿಯೋ ಮಾಡ್ತೀನಿ. ಈಗ ರೈಟ್ ಸೈಡಿಗೆ ಕಾಣ್ತಾ ಇರೋದೆ ಸೇರಿಗಿರೋದು. ಸಿಂಗಲ್ ಓನರು, ಸಿಂಗಲ್ RTC, ಜನರಲ್ ಕ್ಯಾಸ್ಟ್ ಪ್ರಾಪರ್ಟಿ. ನೋಡಿ, ಈಗ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲೂ ಖಾಲಿ ಬಿಟ್ಟಿಲ್ಲ, ಎಲ್ಲ ಜೋಳ ಹಾಕಿದ್ದಾರೆ. 5 ಎಕರೆಯಲ್ಲಿ 15 ಗುಂಟೆ ಮಾತ್ರ ಸೇಲಿಗಿರೋದು. ಪೂರ್ತಿ ರೋಡ್ಗೆ ಸಿಗುತ್ತೆ. ಇದು ಇಲ್ಲಿಂದನೇ ರೋಡ್ ಕಾಣ್ತಾ ಇದೆ. ಪಕ್ಕದಲ್ಲಿ ಒಂದು ಬೋರ್ ಇದೆ. 3.25 ಇಂಚಲ್ಲಿ ನೀರು ಬರುತ್ತೆ ಇದರಲ್ಲಿ. ಅದರಿಂದ ನೀರಿಗೆ ಯಾವ ಪ್ರಾಬ್ಲಮ್ ಇಲ್ಲ. ಈಗ ನೋಡಿ, ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಈ ಪ್ರಾಪರ್ಟಿ ಎಂಡ್ವರೆಗೆ ರೋಡ್ ಇದೆ. ಈಗ 40 ಗುಂಟೆ ಅಂದರೆ 1 ಎಕರೆ ಬರುತ್ತೆ. ಇದು ಅರ್ಧ ಎಕರೆಗೆ 5 ಗುಂಟೆ ಕಡಿಮೆ ಇದೆ ಈ ಸ್ಥಳ. ನಾನು ವಿಡಿಯೋ ಮಾಡ್ತಾ ಮಧ್ಯೆ ಮಧ್ಯೆ ನಿಮಗೆ ರೋಡ್ ತೋರಿಸ್ತಾ ಇದ್ದೀನಿ, ಏಕೆಂದರೆ ರೋಡು ತುಂಬ ಹತ್ತಿರ ಇದೆ ಅಂತ ನಿಮಗೆ ಗೊತ್ತಾಗಲಿ ಅಂತ. ನ್ಯಾಷನಲ್ ಹೈವೇಗೆ 4 ಕಿಲೋಮೀಟರ್ ದೂರದಲ್ಲಿದೆ ಈ ಪ್ರಾಪರ್ಟಿ. ಈ ಪ್ರಾಪರ್ಟಿ ಆಪೋಸಿಟಲ್ಲೇ ಒಂದು ಮನೆ ಇದೆ, ಮತ್ತು ಪಕ್ಕದಲ್ಲಿ ಬೇರೆ ಬೇರೆ ಮನೆಗಳಿವೆ. ಮತ್ತು ಬ್ಯಾಂಕು, ಪೋಸ್ಟ್ ಆಫೀಸು, ಗೌರ್ಮೆಂಟ್ ಸ್ಕೂಲು, ಕಾಲೇಜು ಎಲ್ಲ ಈ ಪ್ರಾಪರ್ಟಿಗೆ ಹತ್ತಿರದಲ್ಲೇ ಇದೆ. ಆದ್ದರಿಂದ ಇದು ತುಂಬ ಸೇಫ್ಟಿ ಇರುವ ಜಾಗ. ಇದು ನಾನು ಇವತ್ತು ಬಂದು ವಿಡಿಯೋ ಮಾಡಿರೋದು. ಈ ಜಾಗ ತುಂಬ ಇಂಪ್ರೂವ್ ಆಗಿರುವಂಥ ಜಾಗ. 1 ಎಕರೆ, ಅರ್ಧ ಎಕರೆ ಸಿಗೋದು ತುಂಬ ಕಡಿಮೆ. ಆದ್ದರಿಂದ ಇದು ನಿಮಗೆ ಸೂಕ್ತವಾದ ಜಾಗ ಅಂತ ಹೇಳ್ಬೋದು. ನನ್ನ ಅನಿಸಿಕೆ ಇದು. ಮನೆ ಕಟ್ಟಲು ಕೂಡ ಇದು ಒಳ್ಳೆಯ ಜಾಗನೇ, ಯಾಕಂದರೆ ಅಕ್ಕಪಕ್ಕದಲ್ಲೆಲ್ಲ ಬಹಳಷ್ಟು ಮನೆಗಳಿವೆ. ಆದ್ದರಿಂದ ಇದು ತುಂಬ ಸೇಫ್ಟಿಯಾದ ಜಾಗ ಕೂಡ. ಇಲ್ಲಿಂದ ಕೇವಲ 12 ಕಿಲೋಮೀಟರ್ ದೂರದಲ್ಲಿ ಹುಣಸೂರು ಟೌನು. ಮೈಸೂರು ಈ ಸ್ಥಳದಿಂದ ಕೇವಲ 58 ಕಿಲೋಮೀಟರ್ ದೂರದಲ್ಲಿದೆ. ಈಗ ನಿಮಗೆ ರೋಡ್ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಈ ರೋಡ್ ಏನಿದೆ ಮೇಲೆ ತಾರ್ ರೋಡಿಂದ ನಾನು ವಿಡಿಯೋ ಮಾಡ್ಕೊಂಡು ಬಂದಿದ್ದು. ಹೈವೇಯಿಂದ ಈ ರೋಡ್ಗೆ ಸ್ವಲ್ಪ ಜಲ್ಲಿಯಲ್ಲಿ ಹಾಕಿದರೆ ಟ್ರ್ಯಾಕ್ಟ್ರು ಕೂಡ ಬರಲಿಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಹಾಗೆ ಒಂದು 4 ವೀಲ್ ಡ್ರೈವ್ ಇರುವ ಜೀಪ್ ಇದ್ದರೆ ಅದು ಕೂಡ ಬರಲಿಕ್ಕೆ ತುಂಬ ಈಸಿ ಆಗುತ್ತೆ. ಈ ರೋಡನ್ನು ಸ್ವಲ್ಪ ಅಗಲೀಕರಣ ಮಾಡಿಕೊಂಡ್ರೆ ಇನ್ನೂ ಉತ್ತಮ. ಹಾಗೆ ನಾನು ಇದರ ಬಗ್ಗೆ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ. ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಈ ಮೇಲಿನ ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕಿಸಿ. ಈಗ ನಾನು ವಿಡಿಯೋ ಮಾಡಿ ವಾಪಸ್ ಹೋಗ್ತಾ ಇದ್ದೀನಿ ಮೈಸೂರು ಕಡೆ. ನೋಡಿ, ಈಗ ನಾನು ಬಂದು ಇಲ್ಲಿಗೆ ತಲುಪಿದ್ದೀನಿ. ಇದು ಈಗ ನಾನು ನಿಂತಿರೋದು ವಿರಾಜಪೇಟೆ ಗೋಣಿಕೊಪ್ಪ ಮೈಸೂರು ರಸ್ತೆ. ಈಗ ನಾನು ನಿಂತಿರೋ ರಸ್ತೆ ಮುಂದೆ ಕಾಣ್ತಾ ಇರೋದು ಅದು ನ್ಯಾಷನಲ್ ಹೈವೇ. ಇದು ಸ್ಟೇಟ್ ಹೈವೇ. ಈಗ ಬಸ್ಸು ಹೋಗ್ತಾ ಇರೋದು ಮೈಸೂರು ಕಡೆಗೆ. ಲೆಫ್ಟಿಗೆ ಹೋದರೆ ಪ್ರಿಯಾಪಟ್ಟಣ, ಕುಶಾಲನಗರ, ಮಡಿಕೇರಿ ಕಡೆಗೆ. ಈಗ ನಾನು ಹೋಗ್ತಾ ಇರೋದು ರೈಟ್ ಸೈಡ್ಗೆ ಮೈಸೂರು ಕಡೆ. ಪ್ರಿಯ ವೀಕ್ಷಕರೇ, ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು, ನಮಸ್ಕಾರ ಹಾಗೂ ಶುಭ ದಿನ.